ನಮ್ಮ ಅದ್ಭುತವಾದ ಪೋರ್ಕ್ ಚೂಡಲ್ಸ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಈಗ ತುಂಬ ಅದ್ಭುತವಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಪೋರ್ಕ್ ತಿನ್ನೋರಿಗಷ್ಟೇ ಹೇಳ್ತಾ ಇರೋದು ನಾನು. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಹಂದಿ ಮಾಂಸದಿಂದ ಒಂದೊಳ್ಳೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೋರ್ಕ್ ಚೂಡಲ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಕುಕ್ಕರಲ್ಲಿ ಬೇಕಾದರೆ ಉಪ್ಪು ಮೆಣಸು ಅರಿಶಿಣ ಹಾಕಿ ಬೇಯಿಸ್ಕೊಳ್ಬೋದು, ಇಲ್ಲ ಸ್ವಲ್ಪ ಎಳೆತ್ತಾದ ಮಾಂಸ ಆದರೆ ಹಾಗೆ ಪಾತ್ರೆಗೆ ಹಾಕಿ ಬೇಯಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಾಗುತ್ತೆ. ನಾನು 1 kg ಮಾಂಸ ತೊಗೊಂಡಿದ್ದೀನಿ. ಮಾಂಸ ಪ್ಲಸ್ ಈ ಥರ ಚುಟ್ಟಿ ಇರುವ ಭಾಗನ ತೊಗೊಂಡಿದ್ದೀನಿ. ಇದು ಎಣ್ಣೆ ಬಿಟ್ಟ ಮೇಲೆ ಈ ಪೀಸಸ್ ಎಲ್ಲ ಇನ್ನೂ ಸ್ವಲ್ಪ ಸಣ್ಣ ಆಗುತ್ತೆ, ಅವಾಗ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ? ತುಂಬ ಜನರು ವಿಡಿಯೋ ನೋಡ್ತಾರೆ, ಲೈಕ್ ಮಾಡಲ್ಲ. ಹಾಗಾಗಿ ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಪೌಡರ್ ಮತ್ತು ಅರಿಶಿಣ ಪೌಡರನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಡ. ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಪೇಸ್ಟ್ ಮಾಡಿ ಇದಕ್ಕೆ ಕಲಿಸುವಂಥದ್ದಿದೆ. 1 ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಡೋಣ. ಚೆನ್ನಾಗಿ ಬೆಂದಾಗೊತ್ತಿಗೆ ಇದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಇದನ್ನು ಚುಟ್ಟಿಯ ಚಡ್ಕನದು ಅಂತ ಹೇಳ್ತಾರೆ. ಅಂದರೆ ಅದೆಲ್ಲ ಫ್ರೈ ಆಗಿ ಸಣ್ಣ ಹದಕ್ಕೆ ಬರುತ್ತೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದು. ಆಮೇಲಿಂದ ನಾವು ಗ್ರೀನ್ ಮಸಾಲೆ ಮಾಡಿ ಅದಕ್ಕೆ ಕೋಟ್ ಮಾಡುವಂಥದ್ದು. ಲೆಮನ್ ಇಲ್ಲ ಎಳ್ಳಿಕಾಯಿ ಜ್ಯೂಸ್ ಹಾಕ್ಕೊಳ್ಬೇಕು, ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಪೋರ್ಕ್ ತಿನ್ನುವರಷ್ಟೇ. ಜಾಸ್ತಿ ಬೆಳೆದ ಮಾಂಸ ಆದರೆ ಅದು ಪಾತ್ರೆಯಲ್ಲಿ ಬೇಯಲ್ಲ ಅಂತ ಹೇಳಿದರೆ ಕುಕ್ಕರಲ್ಲಿ ಹಾಕಿ. ನಾನು ತಗೊಂಡಿರೋದು ಎಳೆತಾಗಿದೆ, ಸೊ ಹಾಗಾಗಿ ನಾನು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ. ಇದು ತೊಳೆದ ನೀರೇ ಸಾಕಾಗುತ್ತೆ. ಬೆಂದಾಗಿ ಆಮೇಲಿಂದ ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಬೇಗನೆ ಮಾಡಿಕೊಳ್ಳುವಂಥ ಒಂದು ಸ್ಟಾರ್ಟರ್ ಆಗಿರುತ್ತೆ ಇದು. ಚಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬೇಯಲಿಡೋಣ. ಮಾಂಸ ಎಲ್ಲ ಬೆಂದಾಗೊತ್ತಿಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಖಾರ ಖಾರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು 8 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ಗಾಂಧಾರಿ ಮೆಣಸಿದ್ರೆ ಹಾಕ್ಕೊಳ್ಳಿ, ಅದು ಚೆನ್ನಾಗಾಗುತ್ತೆ. ಒಂದು ಅರ್ಧ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 10 ಎಲೆಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ತೀರಾ ನೈಸಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಕೈ ಹುಳಿ ತೊಗೊಂಡಿದ್ದೀನಿ, ಊರಿಂದ ತೊಗೊಂಡು ಬಂದಿದ್ದು. ಬೇಕಿದ್ರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಇಷ್ಟೇ ಪದಾರ್ಥ. ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಹದದಲ್ಲಿ ರುಬ್ಕೊಂಡಿರಬೇಕು. ಮಧ್ಯೆ ಮಧ್ಯೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇನ್ನೇನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಇದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆನೆಲ್ಲ ತೆಗೆದು ಮಾಡಿಕೊಳ್ಳುವಂಥದ್ದು, ಎಣ್ಣೆ ಯೂಸ್ ಮಾಡಬಾರ್ದು. ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಳ್ಬೇಕು. ಆವಾಗ ಎಲ್ಲ ಪೀಸಸ್ಸಿಂದಲೂ ನೀಟಾಗಿ ತುಪ್ಪ ರಿಲೀಸ್ ಆಗುತ್ತೆ. ಒಮ್ಮೊಮ್ಮೆ 1 kg ಪೋರ್ಕ್ ತೊಗೊಂಡ್ರೆ ಸಾಧಾರಣ 3/4 ಬಾಟ್ಲೆಲ್ಲ ಆಯಿಲ್ ಇರುತ್ತೆ. ಈ ಥರ ಚುಟ್ಟಿನೇ ತೊಗೊಂಡ್ರೆ ಅರ್ಧ ಚುಟ್ಟಿ ಅರ್ಧ ಮಾಂಸ ಬೇಕಾದರೆ ತೊಗೊಳ್ಬೋದು. ಮಾಂಸ ಆಯ್ಕೆ ಮಾಡಿಕೊಳ್ಳುವಾಗ ನಿಮಗೆ ಯಾವ ರೀತಿಯ ಮಾಂಸ ಬೇಕು ಅದನ್ನು ನೀವು ತೊಗೊಂಡ್ರೆ ಚೆನ್ನಾಗಾಗುತ್ತೆ.
ಈ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಆಯಿಲೆಲ್ಲ ಸೋಸ್ಕೊಳ್ಳೋಣ. ಮಾಂಸನೇ ಸಪ್ರೇಟ್, ಆಯಿಲ್ ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿ ಇರುವಾಗಲೇ ಮಾಂಸನ ತಗೊಳ್ಬೇಕು. ಒಂದು ಬೌಲಿಗೆ ಸೇರಿಸ್ಕೊಂಡು ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫ್ರೈ ಆದ ಮೇಲೆ ಮಾಂಸ ತುಂಬ ಕಡಿಮೆನೇ ಆಗುತ್ತೆ. ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ರುಬ್ಬಿದ ಮಸಾಲೆ ಸೇರಿಸ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲಿಂದ ನೋಡ್ಕೊಂಡು ಹಾಕ್ಕೊಳ್ಬೋದು. ಖಾರ ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಸ್ವಲ್ಪ ಉಪ್ಪು ಪುಡಿನ ಸೇರಿಸ್ಕೊಳ್ತೀನಿ. ನಾವು ಹಾಕಿದ ಮಸಾಲೆ ಎಲ್ಲ ಎಣ್ಣೆ ಎಲ್ಲ ಹೋಗಿದೆ, ಹಾಗಾಗಿ ಉಪ್ಪು ಹಾಕ್ಕೊಳ್ಳೇಬೇಕೀಗ. ಚೆಂದ ಮಿಕ್ಸ್ ಮಾಡಿಕೊಂಡು ನಾನಿವತ್ತು ಎಳ್ಳಿಕಾಯಿ ನೀರನ್ನು ಸೇರಿಸ್ಕೊಳ್ತೀನಿ. 1.5 ಚಮಚದಷ್ಟು ಎಳ್ಳಿಕಾಯಿ ನೀರು ಸೇರಿಸ್ಕೊಳ್ಳೋಣ. ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಖಾರವಾದ ನಮ್ಮ ಪೋರ್ಕ್ ಚೂಡಲ್ಸ್ ರೆಡಿಯಾಗಿದೆ. ನಮ್ಮ ಅದ್ಭುತವಾದ ಪೋರ್ಕ್ ಚೂಡಲ್ಸ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಈಗ ತುಂಬ ಅದ್ಭುತವಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಪೋರ್ಕ್ ತಿನ್ನೋರಿಗಷ್ಟೇ ಹೇಳ್ತಾ ಇರೋದು ನಾನು. ಸೂಪರ್ ಆದ, ಅದ್ಭುತವಾದ, ಒಳ್ಳೆ ರುಚಿಯಾದ ಖಾರವಾದ ನಮ್ಮ ಪೋರ್ಕ್ ಚೂಡಲ್ಸ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಜನರು ವಿಡಿಯೋ ನೋಡ್ತಾರೆ, ಲೈಕ್ ಮಾಡೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.